ಗ್ರಾಮ ಮಟ್ಟದಿಂದ ಕೇಂದ್ರದವರೆಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಗರಿಕರ ಪಾತ್ರ ಮತ್ತು ಜವಾಬ್ದಾರಿ ಪ್ರಮುಖವಾದದ್ದು ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ನಾಪಕ್ಲು ಸಮೀಪದ ಬಲ್ಲಮಾಟಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಭಾರತ ನಿರ್ಮಾಣ ಸೇವಾ ಕೇಂದ್ರ, ಸಂಜೀವಿನಿ ಶೆಡ್ ಹಾಗೂ ಡಿಜಿಟಲ್ ಗ್ರಂಥಾಲಯ ಅರಿವು ಕೇಂದ್ರ ಕಟ್ಟಡಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾಜಿಕ ಕಾರ್ಯಗಳ ಬಗ್ಗೆ, ಕಟ್ಟಡ ಕಾಮಗಾರಿಗಳ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾರ್ವಜನಿಕರು ವಿಶೇಷ ಕಾಳಜಿಯನ್ನು ವಹಿಸಬೇಕು. ವಿರಾಜಪೇಟೆ ಕ್ಷೇತ್ರದಲ್ಲಿ ರಸ್ತೆ, ಕಟ್ಟಡ ಕಾಮಗಾರಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಈಗಾಗಲೇ 185 ಗ್ರಾಮೀಣ ರಸ್ತೆಗಳನ್ನು 85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದರು. ಸ್ಟ್ರೆಂಥನಿಂಗ್ ಆಫ್ ಕೇಬಲ್ಸ್ ಇದಕ್ಕೆ 208 ಕೋಟಿ ರೂಪಾಯಿಯನ್ನು ಕೇಂದ್ರವಾಗಿ ಗುತ್ತಿಗೆದಾರರಿಗೆ ಮಂಗಳವಾರ ಸಮಯ ಸೋಮವಾರ ಅದರಿಂದ ಆರಂಭ ಪಿಆರ್ಡಿಡಿಯಲ್ಲಿ ಇವತ್ತು FNDCನಲ್ಲಿ 15 ಕೋಟಿ ಇರುತ್ತದೆ. ಅದರ ಟೆಂಡರ್ ಎಸ್ಟಿಮೇಟ್ ಆಗಿದೆ. ಟೆಂಡರ್ ಆಗ್ತದೆ. ವಿಶೇಷ ಅನುದಾನ ಅಂತ ಹೇಳಿ ಮುಖ್ಯಮಂತ್ರಿಗಳು 4 ಕೋಟಿ ಕೋಟಿ ಇರುತ್ತದೆ. ಅದಕ್ಕೂ ಕೂಡ ಟೆಂಡರ್ ಕಾಮಗಾರಿ ಆಗ್ತದೆ. RDPR ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಅದರ ಟೆಂಡರ್ ಕಾಮಗಾರಿ ಆಗ್ತದೆ. ಇಷ್ಟು ಅಷ್ಟೇ ಆಗಿದೆ. ಮತ್ತೆ ಶಾಸಕರಿಗೆ ಎಲ್ಲ ಶಾಸಕರಿಗೆ ಬಿಜೆಪಿ ಜೆಡಿಎಸ್ ಎಲ್ಲ ಕೊಟ್ಟಿದ್ದಾರೆ. ಆ ವಿಷಯದ ಅನುದಾನ ಕೂಡ ನಮ್ಮ ರಸ್ತೆಗಳಲ್ಲಿ ವಿಧಾನ ಪರಿಷತ್ನ ಶಾಸಕ ಎಂಪಿ ಸುಜಾ ಕುಶಾಲಪ್ಪ ಮಾತನಾಡಿ, ಗ್ರಾಮಾಭಿವೃದ್ಧಿ ಆದರೆ ಮಾತ್ರ ದೇಶದ ಅಭಿವೃದ್ಧಿ ಆಗುತ್ತೆ. ನೇರವಾಗಿ ಸಾರ್ವಜನಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ಗ್ರಾಮ ಪಂಚಾಯಿತಿ ಮೂಲಕ ಸಿಗಬೇಕೆಂದರು. ನಮ್ಮ ಲೈಬ್ರರಿ ಪ್ರತಿಯೊಂದು ಕಂಪ್ಯೂಟರ್ನ ಇದೆಲ್ಲ ಇರುವುದರಿಂದ ಗ್ರಾಮ ಪಂಚಾಯಿತಿಯ ಪ್ರತಿ ಬಡವರಿಗೆ ಇರಬಹುದು, ಮಕ್ಕಳಿಗೆ ಮತ್ತೆ ಪ್ರತಿ ಗಾಂಧಿ ವರ್ಗದಲ್ಲಿ ಪ್ರತಿಯೊಬ್ಬರಿಗೆ ಈ ಗ್ರಾಮ ಪಂಚಾಯತ್ ಒಂದು ಲೈಬ್ರರಿ ಮತ್ತೆ ಎಲ್ಲ ಓದುವಂಥದ್ದು ಅವರಿಗೆ ಉನ್ನತ ಶಿಕ್ಷಣಕ್ಕೋಸ್ಕರ ಆ ಲೈಬ್ರರಿ ಪ್ರತಿಯೊಂದು ಬರೀ ವಿಶ್ವದ ಆ ಮಾಹಿತಿಯನ್ನೇ ಪಡ್ಕೊಳ್ಬಹುದು. ಅವರಿಗೆ ಸಹಕಾರಿಯಾಗ್ತದೆ. ಗ್ರಾಮಾಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ. ಹಾಗೆ ರಾಜ್ಯ ಸರ್ಕಾರವಷ್ಟೇ, ಕೇಂದ್ರ ಸರ್ಕಾರವಷ್ಟೇ ಆ ಜನರ ಅಭಿವೃದ್ಧಿಗೋಸ್ಕರ ದಿನನಿತ್ಯ ಕೆಲಸ ಸಾರ್ವಜನಿಕ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳ ಮುಖಾಂತರ ಆ ಕೆಲಸವನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಬಲಮೋಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎಂಪಿ ಶಾಂತಿ, ನೇತಾಜಿ ಪ್ರೌಢಶಾಲೆ ಅಧ್ಯಕ್ಷ ಅಪ್ಪಚಟ್ಟೋಳಂಡ ಮನುಮುತ್ತಪ್ಪ, ಮಡಿಕೇರಿ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ನೆರವಂಡ ಎಂ ಉಮೇಶ್, ಸ್ಥಳದಾನಿಗಳಾದ ಚಂಗೇಟಿರ ಕುಟುಂಬದ ಹಿರಿಯರಾದ ಚಂಗೇಟಿರ ಪೆಮ್ಮಯ್ಯ, ಬಲಮಾಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮುಕ್ಕಾಟಿರ ಸರೋಜಾ ಕಾಳಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.